ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಹಿಂದೂ ಪುರಾಣಗಳಲ್ಲಿ ನದಿಗಳನ್ನು ಅತ್ಯಂತ ಪವಿತ್ರವೆಂದು ಪರಿಗಣನೆ ಮಾಡಲಾಗುತ್ತದೆ. ನದಿಗಳನ್ನು ದೇವತೆಗಳ ಸ್ವರೂಪವೆಂದೇ ಪೂಜ್ಯ ಭಾವದಿಂದ ನಾವೆಲ್ಲರೂ ಕಾಣುತ್ತೇವೆ. ಹಾಗೆಯೇ ಎರಡು ಪವಿತ್ರ ನದಿಗಳ ಸಂಗಮ ಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡುವುದರಿಂದ ವ್ಯಕ್ತಿಯ ಮನಸ್ಸು, ದೇಹ ಹಾಗೂ ಆತ್ಮ ಶುದ್ಧೀಕರಣಗೊಂಡು ಅವನನ್ನು ಮೋಕ್ಷದ ಹತ್ತಿರಕ್ಕೆ ಕರೆದೊಯ್ಯುತ್ತದೆ ಎಂಬ ಪ್ರತೀತಿ ಇದೆ. ಉತ್ತರಾಖಂಡ ರಾಜ್ಯವನ್ನು ದೇವಭೂಮಿ ಎನ್ನಲಾಗುತ್ತದೆ. ಈ ರಾಜ್ಯದಲ್ಲಿ ನಮ್ಮ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಗೊಂಡ ಹಲವಾರು ತೀರ್ಥಕ್ಷೇತ್ರಗಳು ಹಾಗೂ ಪುಣ್ಯಕ್ಷೇತ್ರಗಳಿವೆ. ಅಷ್ಟು ಮಾತ್ರವಲ್ಲದೆ ಉತ್ತರಾಖಂಡ ರಾಜ್ಯದಲ್ಲಿ ಪವಿತ್ರ ನದಿಗಳ 5 ಸಂಗಮ ಕ್ಷೇತ್ರಗಳಿವೆ. ಈ ಸಂಗಮಗಳನ್ನು ಪಂಚಪ್ರಯಾಗ ಎಂದು ಕರೆಯಲಾಗುತ್ತದೆ. ಈ ಪವಿತ್ರ ನದಿಗಳ 5 ಸಂಗಮ ಕ್ಷೇತ್ರಗಳ ತೀರ್ಥಯಾತ್ರೆ ಹಿಂದೂ ಭಕ್ತಾದಿಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇದು ಪಂಚ ಸಂಗಮಗಳ ತೀರ್ಥಯಾತ್ರೆ ಎಂದೇ ಜನಜನಿತವಾಗಿದೆ. ದ್ವಾಪರಾಯುಗದಲ್ಲಿ ಪಂಚಪಾಂಡವರು ಈ ಪಂಚಪ್ರಯಾಗಗಳ ಮೂಲಕ ಹೋಗುವ ಮಾರ್ಗದಲ್ಲಿಯೇ ತೆರಳಿ ಸ್ವರ್ಗಾರೋಹಣವನ್ನು ಕೈಗೊಂಡಿದ್ದರಂತೆ. ಈ ಪಂಚಪ್ರಯಾಗಗಳನ್ನು ದರ್ಶಿಸುವುದರಿಂದ ಸಾಕಷ್ಟು ಪುಣ್ಯ ಲಭಿಸಿ ಮೋಕ್ಷದ ಹಾದಿ ಸುಗಮವಾಗುತ್ತದೆ ಎಂದು ಹಿಂದೂ ಭಕ್ತಾದಿಗಳು ನಂಬುತ್ತಾರೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಉತ್ತರಾಖಂಡ ರಾಜ್ಯದ ಆ ಪಂಚಪ್ರಯಾಗ ಕ್ಷೇತ್ರಗಳಾವುವು, ಈ ಸ್ಥಳಗಳಲ್ಲಿ ಯಾವೆಲ್ಲ ನದಿಗಳು ಸಂಗಮಗೊಳ್ಳುತ್ತವೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಉತ್ತರಾಖಂಡ ರಾಜ್ಯದ ಹರಿದ್ವಾರದಿಂದ ಬದರಿನಾಥಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಈ ಪಂಚ ಪ್ರಯಾಗ ಕ್ಷೇತ್ರಗಳು ಕಂಡುಬರುತ್ತವೆ. ವಿಸ್ಮಯದ ಸಂಗತಿ ಎಂದರೆ ಈ ಎಲ್ಲ ಪ್ರಯಾಗ ಕ್ಷೇತ್ರಗಳಲ್ಲೂ ಅಲಕಾನಂದ ನದಿ ಮತ್ತೊಂದು ಪವಿತ್ರ ನದಿಯೊಂದಿಗೆ ಸಂಗಮ ಹೊಂದುತ್ತಾಳೆ. ಭಾರತದ ಪಂಚಪ್ರಯಾಗ ಕ್ಷೇತ್ರಗಳು. ವಿಷ್ಣುಪ್ರಯಾಗ. ಪಂಚಪ್ರಯಾಗಗಳಲ್ಲಿ ಮೊದಲನೆಯದೇ ವಿಷ್ಣುಪ್ರಯಾಗ. ಬದರಿನಾಥದಿಂದ 35 ಕಿಲೋಮೀಟರ್ ದೂರದಲ್ಲಿ ಸ್ಥಿತವಿರುವ ವಿಷ್ಣುಪ್ರಯಾಗ ಕ್ಷೇತ್ರದಲ್ಲಿ ಅಲಕಾನಂದ ನದಿಯೊಂದಿಗೆ ದೌರಿ ಗಂಗಾ ಎಂಬ ಮತ್ತೊಂದು ನದಿ ಸಂಗಮಗೊಳ್ಳುತ್ತದೆ. ದೌರಿ ಗಂಗಾ ನದಿಗೆ ವಿಷ್ಣು ಗಂಗಾ ಎಂದು ಕರೆಯಲಾಗುತ್ತದೆ. ಇದೇ ಸಂಗಮ ಸ್ಥಳದಲ್ಲಿ ನಾರದ ಮಹರ್ಷಿಗಳು ಮಹಾವಿಷ್ಣು ದೇವರ ಕುರಿತು ತಪಸ್ಸನ್ನು ಆಚರಿಸಿದ್ದರಂತೆ. ಅವರ ತಪಸ್ಸಿಗೆ ಮೆಚ್ಚಿ ಮಹಾವಿಷ್ಣು ದೇವರು ಪ್ರತ್ಯಕ್ಷರಾಗಿದ್ದರಂತೆ. ಹಾಗಾಗಿ ಈ ಸ್ಥಳಕ್ಕೆ ವಿಷ್ಣುಪ್ರಯಾಗ ಎಂಬ ಹೆಸರು ಬಂದಿದೆ. ವಿಷ್ಣುಪ್ರಯಾಗದಲ್ಲಿ ಮಹಾವಿಷ್ಣು ದೇವರ ಪ್ರಾಚೀನ ದೇಗುಲ ಹಾಗೂ ವಿಷ್ಣುಕುಂಡ ಎಂಬ ಪವಿತ್ರ ಕುಂಡವೂ ಸಹ ಇದೆ. ನಂದಪ್ರಯಾಗ. ಪಂಚಪ್ರಯಾಗ ಕ್ಷೇತ್ರಗಳಲ್ಲಿ ಎರಡನೆಯದೇ ನಂದಪ್ರಯಾಗ. ವಿಷ್ಣುಪ್ರಯಾಗದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿ ನಂದಪ್ರಯಾಗ ಸ್ಥಿತವಿದೆ. ಇಲ್ಲಿ ಅಲಕಾನಂದ ನದಿಯು ನಂದಾದೇವಿ ಶಿಖರದಿಂದ ಉಗಮಿಸುವಂತಹ ನಂದಾಕಿನಿ ಎಂಬ ಮತ್ತೊಂದು ನದಿಯೊಂದಿಗೆ ಸಂಗಮಗೊಳ್ಳುತ್ತದೆ. ಈ ಸ್ಥಳದ ಧಾರ್ಮಿಕ ಮಹತ್ವ ಬಹಳ ಹೆಚ್ಚೆನಿಸಿಕೊಳ್ಳುತ್ತದೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮರ ಸಾಕು ತಂದೆ ನಂದರು ಇದೇ ಸ್ಥಳದಲ್ಲಿ ಭಗವಂತರನ್ನು ಪ್ರಸನ್ನಗೊಳಿಸಲು ಯಜ್ಞವನ್ನು ಕೈಗೊಂಡಿದ್ದರಂತೆ. ಅವರ ಯಜ್ಞದ ಫಲವಾಗಿಯೇ ಮಹಾವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣ ಪರಮಾತ್ಮರನ್ನೇ ಪುತ್ರರನ್ನಾಗಿ ಪಡೆದುಕೊಂಡಿದ್ದರು. ದುಷ್ಯಂತ ಹಾಗೂ ಶಕುಂತಲೆಯರ ವಿವಾಹವೂ ಸಹ ಇಲ್ಲೇ ನೆರವೇರಿತ್ತು. ಶ್ರೀಕೃಷ್ಣ ಪರಮಾತ್ಮರ ಸಾಕು ತಂದೆ ನಂದರಿಂದಾಗಿ ಈ ಸಂಗಮಕ್ಕೆ ನಂದಪ್ರಯಾಗ ಎಂಬ ಹೆಸರು ಬಂದಿದೆ. ಇಲ್ಲಿ ಪ್ರಸಿದ್ಧವಾದ ಗೋಪಾಲ್ಜಿ ದೇಗುಲವೂ ಸಹ ಇದೆ. ಕರ್ಣಪ್ರಯಾಗ. ನಂದಪ್ರಯಾಗದಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಕರ್ಣಪ್ರಯಾಗ ಸ್ಥಿತವಿದೆ. ಇಲ್ಲಿ ಅಲಕಾನಂದ ನದಿ ಪಿಂಡರ್ ಎಂಬ ಮತ್ತೊಂದು ಪವಿತ್ರ ನದಿಯೊಂದಿಗೆ ಸಂಗಮ ಹೊಂದುತ್ತದೆ. ಪಿಂಡರ್ ನದಿಯೂ ಸಹ ನಂದಾದೇವಿ ಶಿಖರದಲ್ಲಿಯೇ ಉಗಮಗೊಳ್ಳುತ್ತದೆ. ಕುಂತಿದೇವಿಯ ಪುತ್ರರಾದ ಕರ್ಣರು ಸೂರ್ಯದೇವನನ್ನು ಮೆಚ್ಚಿಸಲು ಮತ್ತು ವರವನ್ನು ಪಡೆದುಕೊಳ್ಳಲು ಇಲ್ಲಿ ತಪಸ್ಸನ್ನು ಮಾಡಿದ್ದರಂತೆ. ಸೂರ್ಯದೇವರನ್ನು ಪ್ರಸನ್ನಗೊಳಿಸಿ ಸೂರ್ಯದೇವನಿಂದಲೇ ಸೂರ್ಯಕವಚವನ್ನು ವರವಾಗಿ ಪಡೆದುಕೊಂಡಿದ್ದರಂತೆ. ಹಾಗಾಗಿ ಈ ಸ್ಥಳಕ್ಕೆ ಕರ್ಣಪ್ರಯಾಗ ಎಂಬ ಹೆಸರು ಬಂದಿದೆ. ಸ್ವಾಮಿ ವಿವೇಕಾನಂದರು ಸಹ ಇದೇ ಸ್ಥಳದಲ್ಲಿ ತಮ್ಮ ಶಿಷ್ಯರೊಂದಿಗೆ ಧ್ಯಾನವನ್ನು ಮಾಡಿದ್ದರಂತೆ. ಕರ್ಣ ದೇವಾಲಯ ಹಾಗೂ ಉಮಾ ದೇವಾಲಯ ಕರ್ಣಪ್ರಯಾಗದಲ್ಲಿರುವಂತಹ 2 ಪ್ರಸಿದ್ಧ ದೇಗುಲಗಳಾಗಿವೆ. ರುದ್ರಪ್ರಯಾಗ. ಕರ್ಣಪ್ರಯಾಗದಿಂದ ಕೇವಲ 33 ಕಿಲೋಮೀಟರ್ ದೂರದಲ್ಲಿ ರುದ್ರಪ್ರಯಾಗ ಸ್ಥಿತವಿದೆ. ಇಲ್ಲಿ ಅಲಕಾನಂದ ನದಿಯು ಮಂದಾಕಿನಿ ನದಿಯೊಂದಿಗೆ ಸಂಗಮಗೊಳ್ಳುತ್ತದೆ.
ರುದ್ರಪ್ರಯಾಗವು ಉತ್ತರಾಖಂಡ ರಾಜ್ಯದ 2 ಪ್ರಸಿದ್ಧ ಯಾತ್ರಾ ಕ್ಷೇತ್ರಗಳಾದ ಬದರಿನಾಥ ಹಾಗೂ ಕೇದಾರನಾಥಗಳಿಗೆ ಹೆಬ್ಬಾಗಿಲಾಗಿದೆ. ರುದ್ರಪ್ರಯಾಗದಲ್ಲಿ ನಾರದ ಶಿಲಾ ಎಂಬ ಕಪ್ಪು ಬಂಡೆ ಇದೆ. ಈ ಬಂಡೆಯ ಮೇಲೆ ನಾರದರು ಶಿವದೇವರನ್ನು ಕುರಿತು ಧ್ಯಾನವನ್ನು ಮಾಡಿದ್ದರಂತೆ. ನಾರದರ ಧ್ಯಾನಕ್ಕೆ ಮೆಚ್ಚಿದಂತಹ ಶಿವಪರಮಾತ್ಮರು ತಮ್ಮ ಉಗ್ರ ರೂಪದಲ್ಲಿ ತಾಂಡವ ನೃತ್ಯವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದರಂತೆ. ಹಾಗೂ ಅವರು ರುದ್ರವೀಣೆಯನ್ನು ಸಹ ಇಲ್ಲಿ ನುಡಿಸಿದ್ದರಂತೆ. ರುದ್ರದೇವರೊಂದಿಗೆ ಸಂಬಂಧ ಹೊಂದಿರುವುದರಿಂದ ಈ ಸಂಗಮಕ್ಕೆ ರುದ್ರಪ್ರಯಾಗ ಎಂಬ ಹೆಸರು ಬಂದಿದೆ. ರುದ್ರಪ್ರಯಾಗದಲ್ಲಿ ಶಿವಪರಮಾತ್ಮರಿಗೆ ಅರ್ಪಿತವಾದ ರುದ್ರನಾಥ ದೇಗುಲ ಹಾಗೂ ಚಾಮುಂಡಾದೇವಿ ದೇಗುಲಗಳು ಸ್ಥಿತವಿವೆ. ದೇವಪ್ರಯಾಗ ಪಂಚಪ್ರಯಾಗ ಕ್ಷೇತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದೇ ದೇವಪ್ರಯಾಗ. ದೇವಪ್ರಯಾಗದಲ್ಲಿ ಅಲಕಾನಂದ ನದಿಯು ಭಾಗೀರಥಿ ನದಿಯೊಂದಿಗೆ ಸಂಗಮಗೊಳ್ಳುತ್ತದೆ. ಪವಿತ್ರ ಗಂಗಾ ನದಿಯು ತನ್ನ ಪ್ರಯಾಣವನ್ನು ಗಂಗೋತ್ರಿಯಿಂದ ಭಾಗೀರಥಿಯಾಗಿ ಪ್ರಾರಂಭಿಸುತ್ತದೆ. ದೇವಪ್ರಯಾಗದಲ್ಲಿ ಅಲಕಾನಂದ ನದಿಯೊಂದಿಗೆ ಸಂಗಮಗೊಂಡು ಮುಂದೆ ಭಾರತದ ಶ್ರೇಷ್ಠ ನದಿ ಗಂಗಾ ನದಿಯಾಗಿ ಪ್ರವಹಿಸುತ್ತದೆ. ದೇವಪ್ರಯಾಗವು ಉತ್ತರಾಖಂಡದ ಚಾರ್ಧಾಮ್ ಎಂದು ಕರೆಯಲ್ಪಡುವ ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಹಾಗೂ ಬದರಿನಾಥ ಕ್ಷೇತ್ರಗಳಿಗೆ ಪವಿತ್ರ ಹೆಬ್ಬಾಗಿಲಾಗಿದೆ. ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಮಾಡುವ ಮೊದಲು ಇಲ್ಲಿ ತಪಸ್ಸನ್ನು ಮಾಡಿದ್ದರಂತೆ. ಹಾಗಾಗಿಯೇ ಈ ಸ್ಥಳಕ್ಕೆ ಸುದರ್ಶನ ಕ್ಷೇತ್ರ ಎಂದು ಸಹ ಕರೆಯಲಾಗುತ್ತದೆ. ಪ್ರಭು ಶ್ರೀರಾಮಚಂದ್ರರು ರಾವಣನನ್ನು ವಧಿಸಿದ ನಂತರ ಪ್ರಾಯಶ್ಚಿತ್ತಕ್ಕಾಗಿ ದೇವಪ್ರಯಾಗಕ್ಕೆ ಬಂದು ತಪಸ್ಸನ್ನು ಮಾಡಿದ್ದರಂತೆ. ಮಹಾಭಾರತದಲ್ಲಿ ದೇವಪ್ರಯಾಗದ ಕುರಿತು ಉಲ್ಲೇಖವಿದ್ದು, ಪಾಂಡವರು ಬದರಿನಾಥಕ್ಕೆ ತೆರಳುವ ಮುನ್ನ ದೇವಪ್ರಯಾಗದಲ್ಲಿ ಸ್ನಾನವನ್ನು ಮಾಡಿದ್ದರು ಎನ್ನಲಾಗುತ್ತದೆ. ದೇವಪ್ರಯಾಗದಲ್ಲಿ ಪವಿತ್ರ ಸ್ನಾನ ಹಾಗೂ ಶ್ರಾದ್ದ ಕಾರ್ಯಗಳನ್ನು ನೆರವೇರಿಸಲು ಅಪಾರ ಸಂಖ್ಯೆಯಲ್ಲಿ ಭಕ್ತ ಜನರು ಆಗಮಿಸುತ್ತಾರೆ. ದೇವಪ್ರಯಾಗದಲ್ಲಿರುವ ರಘುನಾಥ ದೇಗುಲ ಪ್ರವಾಸಿಗರು ಹಾಗೂ ಯಾತ್ರಾರ್ಥಿಗಳಿಗೆ ಪ್ರಮುಖವಾದ ಆಕರ್ಷಣೆ. ಈ ದೇಗುಲ ಪ್ರಭು ಶ್ರೀರಾಮಚಂದ್ರರ ಕಪ್ಪು ಗ್ರಾನೈಟ್ ವಿಗ್ರಹವನ್ನು ಹೊಂದಿದೆ. ಋಷಿಕೇಶದಿಂದ ಜೋಶಿ ಮಠದ ಮೂಲಕ ವಿಷ್ಣುಪ್ರಯಾಗ 259 ಕಿಲೋಮೀಟರ್, ನಂದಪ್ರಯಾಗ 190 ಕಿಲೋಮೀಟರ್, ಕರ್ಣಪ್ರಯಾಗ 170 ಕಿಲೋಮೀಟರ್, ರುದ್ರಪ್ರಯಾಗ 140 ಕಿಲೋಮೀಟರ್, ದೇವಪ್ರಯಾಗ 70 ಕಿಲೋಮೀಟರ್ ದೂರದಲ್ಲಿದೆ. ಋಷಿಕೇಶದಿಂದ ಎಲ್ಲ ಸ್ಥಳಗಳಿಗೂ ತಲುಪಲು ಸಹ ಬಾಡಿಗೆ ಕಾರುಗಳು ಲಭಿಸುತ್ತವೆ. ಪಂಚಪ್ರಯಾಗ ಕ್ಷೇತ್ರಗಳಿಗೆ ಭೇಟಿ ನೀಡಲು ಬೇಸಿಗೆ ಕಾಲ ಉತ್ತಮವಾದ ಸಮಯ. ಅಂದರೆ ಮಾರ್ಚ್ ತಿಂಗಳಿನಿಂದ ಜೂನ್ ತಿಂಗಳವರೆಗಿನ ಸಮಯ ಪಂಚಪ್ರಯಾಗ ಯಾತ್ರೆಗೆ ಸೂಕ್ತವೆನಿಸಿಕೊಳ್ಳುತ್ತದೆ. ಚಳಿಗಾಲದ ಸಮಯದಲ್ಲಿ ಭೂಕುಸಿತ ಹಾಗೂ ಹಿಮಕುಸಿತದಿಂದಾಗಿ ಪ್ರಯಾಣ ದುಸ್ತರವೆನಿಸಿಕೊಳ್ಳುತ್ತದೆ. ಆತ್ಮೀಯ ವೀಕ್ಷಕರೇ, ಪಂಚಪ್ರಯಾಗ ಕ್ಷೇತ್ರಗಳ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.